Hello guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಕನ್ನಡ ಸ್ಮಾಲ್ ರಿವಿಷನ್ ಆಫ್ ಕನ್ನಡ ಸಬ್ಜೆಕ್ಟ್ ಬಂದು 4th ಸೆಮ್ BCom ಅವ್ರದ್ದು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರ ಹಂಗೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಏನಾರ ಕನ್ನಡ ಸಬ್ಜೆಕ್ಟ್ಸ್ ನೋಟ್ಸ್ ಬೇಕು ಅಂದರೆ ಲೆಸನ್ಸ್ ಪ್ಲಸ್ ಪೋಯಮ್ಸು ಎರಡೂ ಕೂಡ ನನ್ನ ಹತ್ರ ಅವೈಲಬಲ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾ ಲಿಂಕು ಆ್ಯಂಡ್ ವಾಟ್ಸಪ್ ನಂಬರ್ ಹಾಕಿರ್ತೀನಿ. ನೀವು ಇನ್ಸ್ಟಾದಲ್ಲಾದರೂ DM ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡ್ಬೋದು. ಆದರೆ ನೀವು ಅದಕ್ಕೆ 30 ರೂಪೀಸ್ ಅನ್ನೋ ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ನಾನು ಸ್ಕ್ಯಾನರ್ ಕಳಿಸ್ತೀನಿ, ನೀವು ಸ್ಕ್ಯಾನರಲ್ಲಿ ಪೇ ಮಾಡಿ ನಿಮ್ಮ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂದರೆ ರಿವಿಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡ್ಕೊಬರೋಣ. ಫಸ್ಟ್ ಮೇನಲ್ಲಿ ಅವರು ಭಾವಾರ್ಥ ಕೇಳ್ತಾರೆ 6 ಮಾರ್ಕ್ಸ್ಗೆ. ಇದರಲ್ಲಿ ಬಂದು ನಿಮಗೆ ಚಾಯ್ಸ್ ಅನ್ನೋದು ಇರಲ್ಲ. ಆ್ಯಂಡ್ 2 ಮಾರ್ಕ್ಸ್ ಕೇಳ್ತಾರೆ, 4 ಬರಿಬೇಕು ಔಟ್ ಆಫ್ 6. ಅಂದರೆ ನಿಮಗೆ 2 ಚಾಯ್ಸ್ ಇರುತ್ತೆ. 6 ಕೇಳ್ತಾರೆ, ನೀವು ಅದರಲ್ಲಿ 4 ಬರಿಬೇಕು. ಮತ್ತು 4 ಮಾರ್ಕ್ಸ್ಗೆ 4 ಬರಿಬೇಕು ಔಟ್ ಆಫ್ 6. ಮತ್ತು 10 ಮಾರ್ಕ್ಸ್ದು 3 ಬರಿಬೇಕು. ಅವ್ರು 5 ಕೇಳಿರ್ತಾರೆ. ಇದು ಬಂದು ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಆಗಿರುತ್ತೆ. ಯಾವ್ಯಾವ ಥರ ಭಾವಾರ್ಥ ಕೇಳ್ತಾರೆ ಅನ್ನೋದನ್ನು ನಾನು ತೋರಿಸ್ತಾ ಬರ್ತೀನಿ, ಬನ್ನಿ ನೋಡೋಣ. ಇದು ಒಂದು 2023 ಕ್ವಶನ್ ಪೇಪರಲ್ಲಿ ಅವರು ಕೇಳಿರೋ ಭಾವಾರ್ಥ. ಇದು ಒಂದು ಬೆಳದಿಂಗಳಿಂದ ಕೇಳಿರೋ ಭಾವಾರ್ಥ. ಅಂದರೆ ಒಂದು ಹೆಣ್ಮಗು ಪ್ರಶ್ನೆ ಅಂದರೆ ಉತ್ತರ ಸಿಗದೆ ಅವಳಿಗೆ ಪ್ರಶ್ನೆಗಳೇ 106 ಇರುತ್ತೆ. ಅಂದರೆ ಹೆಂಗೆ ಗಾದೆ ಮಾತಿನಂತೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಹಂಗೆ ಹೆಣ್ಣಿಗೆ ಉತ್ತರ ಅಂದರೆ ಆ ಉತ್ತರಗಳಿಗೆ ಸಿಕ್ಕಿಲ್ಲ ಆನ್ಸರ್ಸು ಅಂತ ಬಿಟ್ಟು ಹೋಗಂಗೂ ಇಲ್ಲ, ಮತ್ತು ಉತ್ತರ ಸಿಗ್ತೈತೆ ಅಂತ ಕಾಯಂಗೂ ಇಲ್ಲ. ಹಂಗೆ ಇದನ್ನು ಹೇಳ್ತಿರೋದು. ಮತ್ತು ಅವಳು ಹೆಂಗೆ ಅಂದರೆ ಇವಾಗ ರಾತ್ರಿಯಿಂದ ಫುಲ್ಲು ಡೇ ಪೂರ್ತಿ ಅವಳು ದುಡ್ದು ಫುಲ್ಲು ಅಂದರೆ ರಾತ್ರಿ ಎಲ್ಲ ಅಂದರೆ ಬೆಳಗ್ಗೆಯಿಂದ ರಾತ್ರಿಗಂತ ಅವಳು ಕೆಲಸ ಮಾಡಿ ಅವಳು ಎಷ್ಟೇ ಮಾಡಿದ್ರು ಅವ್ರ ಮನೇಲಿ ಬೈಯೋದಂತೂ ತಪ್ಪಲ್ಲ ಒಂದು ಹೆಣ್ಮಗುಕ್ಕೆ. ಅಂದರೆ ಅವಳು ಬೆಳದಿಂಗಳ ರಾತ್ರಿ ಅಂದರೆ ಅವಳು ಸುಖ ಜೀವನಕ್ಕಾಗಿ ರಾತ್ರಿ ಎಲ್ಲ ದುಡಿದು ಬೆಳಗ್ಗೆ ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಅವಳಿಗೆ ಚೆನ್ನಾಗಿರೋ ಜೀವನ ಸಿಗುತ್ತೆ ಅಂತ ಕಾಯ್ತಿದ್ದಾಳೆ ಅನ್ನೋದನ್ನು ಈ ಪ್ಯಾರದಲ್ಲಿ ಹೇಳ್ತಾ ಹೋಗ್ತಾರೆ. ಇದ್ರ ನೀವು ಸಮ್ಮರಿ ಅನ್ನೋದನ್ನು ಬರೀಬೇಕಾಗುತ್ತೆ. ಅಂದರೆ ನಾನು ಇವಾಗ ಹೆಂಗೆ ಎಕ್ಸ್ಪ್ಲೇನ್ ಮಾಡೋ ಅದೇ ರೀತಿ ನೀವು ಬರೀಬೇಕಾಗಿರುತ್ತೆ. ಅಂದರೆ ಅದಕ್ಕಿಂತ ಬರೆಯೋಕ್ಕಿಂತ ಮುಂಚೆ ನೀವು ಇದಕ್ಕೆ ಏನು ಅಂದರೆ ಇದನ್ನು ಯಾವ ಪೋಯಮಿಂದ ಆರಿಸಿದ್ರು ಆ್ಯಂಡ್ ಇದನ್ನು ಬರೆದಿದ್ದ ಕವಿ ಯಾರು ಅನ್ನೋದನ್ನು ಬರೆಯೋದ್ರಿಂದ ನಿಮಗೆ ತುಂಬ ಅಡ್ವಾಂಟೇಜಸ್ ಇರುತ್ತೆ. ಮತ್ತು ತುಂಬ ಅಂದರೆ ಆಫ್ ಪೇಜ್ ಆಗೋದು ನೀವು ಅಲ್ಲೇ ಒಂದು 4 ಲೈನ್ಸ್ ಇದು ಯಾವ ಪೋಯಮಿಂದ ಆರಿಸಿದ್ರು ಮತ್ತು ಇದರಲ್ಲಿ ಏನೇನು ಹೇಳ್ತಾ ಹೋಗಿದ್ದಾರೆ ಮತ್ತು ಇದನ್ನು ಬರೆದಿರೋ ಕವಿ ಯಾರು ಅಂದರೆ ಏನು ಇದರಿಂದ ಅಂದರೆ ಬೆಳದಿಂಗಳಂದರೆ ಏನು ಅಂತ ಬರೆದ್ಬಿಟ್ಟು ಮತ್ತು ಇದು ಬೆಳದಿಂಗಳು ಪೋಯಮಿಂದ ಆರಿಸಿ ಇದನ್ನು ಬರೆದಿರೋ ಕವಿ ಬಂದು ಅಂತ ಬರೆಯೋದ್ರಿಂದ ನಿಮಗೆ ಅದರಿಂದ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಇದು ಭಾವಾರ್ಥ. ಇದು ಬಂದು 2023 ಕ್ವಶನ್ ಪೇಪರ್ದು. ನೆಕ್ಸ್ಟು ಇದು ಬಂದು 2024 ಕ್ವಶನ್ ಪೇಪರ್ದು. ಇದರಲ್ಲಿ ಬಂದು ಅಪ್ಪ ಮತ್ತು ಜೀವ ಕವಚದಿಂದ ಆರಿಸಿ ಈ ಪೋಯಮ್ನ ಕೊಟ್ಟಿರೋದು. ಅಂದರೆ ಏನಿಲ್ಲ, ಹೆಂಗೆ ಅಪ್ಪ ಮಗನನ್ನು ರಕ್ಷಣೆ ಮಾಡ್ತಾರೆ ಮಕ್ಕಳನ್ನ, ಮತ್ತು ಹೇಗೆ ಅಭಿಮನ್ಯು ತನ್ನ ಕರ್ಮಫಲವನ್ನೆಲ್ಲ ತಾನೇ ಅನುಭವಿಸ್ತಾನೋ ಹಾಗೆ ಅಪ್ಪ ಜೀವನದಲ್ಲಿ ಅವನಿಗೆ ಬರೋ ಕಷ್ಟನೆಲ್ಲ ಅವನೇ ಅನುಭವಿಸ್ಕೊಂಡು ಮಗುಗೆ ರಕ್ಷಣೆ ಮಾಡ್ತಾನೆ ಅನ್ನೋದು ಹೇಳ್ತಾ ಹೋಗ್ತಾರೆ. ಮತ್ತು ಸೈನಿಕನ ರೀತಿಯಾಗಿ ರಕ್ಷಣೆ ಮಾಡ್ತಾನೆ ಮಗುನ ದೇಶದ ಅಂದರೆ ಜಗತ್ತಿನಿಂದ ಅಂತ ಇದು ಹೇಳ್ತಾ ಹೋಗ್ತಾರೆ. ಇದು ಬಂದು ಭಾವಾರ್ಥ ಆಗಿರುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ ನೋಡ್ತಾ ಹೋಗೋಣ. 2 ಮಾರ್ಕ್ಸ್ದು ಬಂದು ಇದರಲ್ಲಿ 6 ಕೊಟ್ಟಿರ್ತಾರೆ, ನೀವು 4 ಬರೀಬೇಕಾಗಿರುತ್ತೆ. ಅಂದರೆ ವಚನಗಳಿಂದ ಅಕ್ಕ ಮಹಾದೇವಿದು ಕೇಳಿದ್ದಾರೆ, ಮತ್ತು ಎಲ್ಲ ಹನುಮಂತಯ್ಯ ಅವ್ರದಿಂದ ಕೇಳಿದ್ದಾರೆ, ಮತ್ತು ತತ್ವ ಪದಗಳನ್ನ ಕೇಳಿದ್ದಾರೆ, ಮತ್ತು HL ಪುಷ್ಪ ಕೇಳಿದ್ದಾರೆ, ಮತ್ತು ಅವನ ಮಾತು ಕೇಳಿದ್ದಾರೆ. ಅಂದರೆ ಶಕುನದವನು ಏನು ಹೇಳ್ತಾರೆ, ಒಂದು ಗರ್ಭಿಣಿ ಹೆಂಗಸಿನ ಬಗ್ಗೆ ಕುರಿತು ಏನು ಹೇಳಿರ್ತಾರೆ ಅನ್ನೋದನ್ನು ಬರೀಬೇಕಾಗುತ್ತೆ. ಮತ್ತು ಚಕ್ರವ್ಯೂಹ ಅದ್ರ ಬಗ್ಗೆ ಕೇಳಿದ್ದಾರೆ, ನೀವು 4 ಬರೀಬೇಕಾಗಿರುತ್ತೆ. ನೆಕ್ಸ್ಟು 2024 ಕ್ವಶನ್ ಪೇಪರಲ್ಲಿ ನೀವು ನೋಡೋದಾದರೆ ಸೇಮ್ ಅಂದರೆ ವಚನಗಳು ಅಂದರೆ ಅಕ್ಕ ಮಹಾದೇವಿ ಬಗ್ಗೆನೇ ನೀವು ಬರೀಬೇಕಾಗಿರುತ್ತೆ. ಮತ್ತು ಆ ಬಗ್ಗೆನೇ ಕೇಳಿದ್ದಾರೆ, ಸೇಮ್ ರಿಪೀಟೆಡ್ ಕ್ವಶನು. ಮತ್ತು ಶಿಶುನಾಳ ಶರೀಫ ಅವ್ರ ಬಗ್ಗೆ ಕೇಳಿದ್ದಾರೆ, ಮತ್ತು ತತ್ವಪದಗಳನ್ನ ಕೇಳಿದ್ದಾರೆ, ಮತ್ತು ಡಾಕ್ಟರ್ HL ಪುಷ್ಪ ಸೇಮ್ ರಿಪೀಟೆಡ್ ಕ್ವಶನ್. ಇದು ಕೂಡ ಹೊಸ ಕನ್ನಡದ್ರ ಬಗ್ಗೆ ಕೇಳಿದ್ದಾರೆ. ಇದು ಒಂದು 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ, 2 ಇಯರ್ಸ್ ಕ್ವಶನ್ ಪೇಪರ್ದು. ನೆಕ್ಸ್ಟು ಬಂದು ಇದು 4 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಅಂದರೆ 6 ಕೇಳ್ತಾರೆ, ನೀವು 4 ಬರೀಬೇಕಾಗುತ್ತೆ. ಇದು ಬಂದು 2023 ಕ್ವಶನ್ ಪೇಪರಲ್ಲಿ ಕೇಳಿರೋದು. ಏನು ಅಂದರೆ ಫಸ್ಟ್ 7th ಕ್ವಶನ್ ಅನ್ನೋದು ನಾವು ನೋಡೋದಾದರೆ ವಾಣಿಜ್ಯ. ಇದು ಬಂದು 2 ಮಾರ್ಕ್ಸ್ ಆಗಿರುತ್ತೆ. ಅಂದರೆ ನಾನು 2 ಮಾರ್ಕ್ಸ್ದು ಕವಿ ಪರಿಚಯ ಫುಲ್ಲು ಲಿಸ್ಟ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದರೆ ಅವ್ರ ಬಗ್ಗೆ 2 ಮಾರ್ಕ್ಸ್ಗೆ ಎಷ್ಟು ಬರೀಬೋದು ಅವ್ರ ಬಗ್ಗೆ ಬರೆದು ಹಾಕಿದ್ದೀನಿ. ನಿಮ್ಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ಒಂದು ಗೀತ ಚೆಕ್ಔಟ್ ಮಾಡಿ. ಓಕೆ, ನೆಕ್ಸ್ಟು 4 ಮಾರ್ಕ್ಸ್ ನೋಡೋಣ ಬನ್ನಿ.
ಇದು ಬಂದು 4 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ 2023 ಕ್ವಶನ್ ಪೇಪರ್ದು. ಅಂದರೆ ವಾಣಿಜ್ಯ, ರಾಜಕಾರಣ ಮತ್ತು ಉಚ್ಚೆ. ಅಂದರೆ ಉಚ್ಚೆಗೆ ವಾಣಿಜ್ಯ ಸರ್ಕಾರದ ಬಗ್ಗೆ ಇದ್ದಿದ್ದೇನು ಅಭಿಪ್ರಾಯ ಅನ್ನೋದನ್ನು ಇಲ್ಲಿ ಬರಿತಾ ಹೋಗ್ಬೇಕಾಗಿರುತ್ತೆ. ಅಂದರೆ ನಾನು ಆಲ್ಮೋಸ್ಟ್ ಎಲ್ಲ ಲೆಸನ್ನು ಪೋಯಮ್ದು ಎಲ್ಲ ವೀಡಿಯೋಸ್ ಮಾಡಾಕಿದ್ದೀನಿ. ಬೇಕು ಅಂದರೆ ನನ್ನ ವೀಡಿಯೋಸಲ್ಲಿ ಹೋದರೆ ನೀವು ಚೆಕ್ ಮಾಡಿ ನಿಮಗೆಲ್ಲ ನನ್ನ ಪೋಯಮ್ಸ್ ಅಂದರೆ ಒಂದೊಂದು ಪ್ಯಾರ ಕೂಡ ಹೆಂಗೆ 6 ಮಾರ್ಕ್ಸ್ ಭಾವಾರ್ಥಕ್ಕೆ ಬರೀಬೇಕು ಅನ್ನೋದನ್ನು ಕೂಡ ನಾನು ವೀಡಿಯೋಸ್ ಮಾಡಾಕಿದ್ದೀನಿ. ಆ್ಯಂಡ್ ಪೋಯಮ್ಸ್ ಕೂಡ ವೀಡಿಯೋಸ್ ಮಾಡಾಕಿದ್ದೀನಿ. ಬೇಕು ಅಂದರೆ ಒಂದ್ಕಿತ ಚೆಕ್ ಮಾಡಿ. ನೆಕ್ಸ್ಟು ಲೇಖಕರ ಕೆಮ್ಮಣ್ಣುಗುಂಡಿ ಪ್ರವಾಸ. ಅಂದರೆ ಲೇಖಕರು ಕೆಮ್ಮಣ್ಣುಗುಂಡಿಗೆ ಹೋಗಿ ಬರೋ ಗಂಟ ಏನೇನೆಲ್ಲ ಆಯಿತು ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗಿರುತ್ತೆ. ನೆಕ್ಸ್ಟು ಬಂದು ಕಥಾನಾಯಕಿ ಸರೋಜಳಿಗೆ ಸಿಕ್ಕ ಬಿಡುಗಡೆ. ಅಂದರೆ ತನ್ನ ಗಂಡ ಸತ್ತ ಮೇಲೆ ಅವಳಿಗೆ ಎಂಥ ಬಿಡುಗಡೆ ಸಿಕ್ತು ಅನ್ನೋದನ್ನು ನೀವು ಕುರಿತು ಬರಿಬೇಕಾಗಿರುತ್ತೆ ಇಲ್ಲಿ. ಮತ್ತು ನೆಕ್ಸ್ಟ್ ಕ್ವಶನ್ನು ಅಪ್ಪ ಮತ್ತು ಜೀವ ಕವಿತೆಯ ಆಶಯ. ಅಂದರೆ ಅಪ್ಪ ಮತ್ತು ಜೀವ ಕವಚ ಫುಲ್ಲು ಸಮ್ಮರಿ ಅನ್ನೋದನ್ನು ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ನೆಕ್ಸ್ಟು ನೋಡೋದಾದರೆ 11th ಕ್ವಶನ್, ಭಗವದ್ಗೀತೆ ಹಾಗೂ ಅಪರಾಧ ಮತ್ತು ಶಿಕ್ಷೆ ಕೃತಿಯ ಅಂತರ ಸಂಬಂಧಗಳು. ಅಂದರೆ ಇವೆರಡಿಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ಅಂದರೆ ಇದು ಕೂಡ ನಾನು ಡಿಫ್ರೆನ್ಸ್ ಏನಿದೆ ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ಬೇಕು ಅಂದರೆ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಹುಡುಕಿದ್ರೆ ಫುಲ್ಲು ನಾನು ಅಲ್ಲೆಲ್ಲ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ. ನೀವು ಈಸಿಯಾಗಿ ಹುಡುಕಿ ನೀವು ವೀಡಿಯೋಸ್ ಅನ್ನೋದನ್ನು ನೋಡ್ಬೋದಾಗಿರುತ್ತೆ. ಒಂದ್ಗಿತ ಬೇಕು ಅಂತ ಚೆಕ್ ಮಾಡಿ. ಆಧುನೀಕರಣ ಮತ್ತು ದೇಶಿ ಶಿಕ್ಷಣ ಪದ್ಧತಿ. ಅಂದರೆ ಆಧುನೀಕರಣ ಮತ್ತು ದೇಶಿ ಶಿಕ್ಷಣ ಪದ್ಧತಿಯನ್ನು ನೀವು ಇಲ್ಲಿ ಕುರಿತು ಬರಿಬೇಕಾಗಿರುತ್ತೆ. ಇದು ಬಂದು 2023ದು ಕ್ವಶನ್ ಪೇಪರ್ ಆಗಿರುತ್ತೆ. 24ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ ಬನ್ನಿ. ಇದು ಬಂದು 2024ದು ಕ್ವಶನ್ ಪೇಪರ್ ಆಗಿರುತ್ತೆ. ಫಸ್ಟ್ ಕ್ವಶನ್ ಬಂದು ನಾವು ನೋಡೋದಾದರೆ ಚೆನ್ನಮಲ್ಲಿಕಾರ್ಜುನನ ಮೇಲಿನ ಹಂಬಲ. ಅಂದರೆ ಚೆನ್ನಮಲ್ಲಿಕಾರ್ಜುನನ ಮೇಲೆ ಹೆಂಗೆ ಅಕ್ಕ ಮಹಾದೇವಿ ಹೆಂಗೆ ಅಭಿಪ್ರಾಯ ಇತ್ತು, ಹೆಂಗೆ ತನ್ನ ಭಕ್ತಿಯನ್ನು ತೋಡ್ಕೊಂಡಿದ್ದು, ಎಷ್ಟು ಚೆನ್ನಮಲ್ಲಿಕಾರ್ಜುನಲ್ಲಿ ಬೆರ್ತೋಗಿದ್ಲು ಅನ್ನೋದನ್ನು ನೀವು ಇಲ್ಲಿ ಕುರಿತು ಬರಿಬೇಕಾಗಿರುತ್ತೆ. ಚೆನ್ನಮಲ್ಲಿಕಾರ್ಜುನನ ಬಗ್ಗೆ ಅಕ್ಕ ಮಹಾದೇವಿಗೆ ಇದ್ದಿದ್ದ ಅಭಿಪ್ರಾಯ. ಮತ್ತು ಇದು ರಿಪೀಟ್ ಆಗಿರೋ ಕ್ವಶನು 2023ಲೂ ಕೂಡ ರಿಪೀಟ್ ಆಗಿದೆ. 4ಅಲ್ಲಿ ಕೂಡ ಇದು ಅದನ್ನೇ ಕೇಳಿದ್ದಾರೆ. ಮತ್ತು ರುಚಿಯ ಬಗ್ಗೆ ಪ್ರಬಂಧಗಾರರ ಅಭಿಪ್ರಾಯ. ಅಂದರೆ ರುಚಿಯ ಬಗ್ಗೆ ಲೇಖಕರಿಗೆ ಎಂಥ ಅಭಿಪ್ರಾಯ ಇತ್ತು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ನೆಕ್ಸ್ಟು ನೋಡೋದಾದರೆ ಅಪರಾಧ ಮತ್ತು ಶಿಕ್ಷೆ. ಅಂದರೆ ಇದು 2023ಯಲ್ಲೂ ಅವ್ರು ಕೇಳಿದರು. ಅಂದರೆ ಅವ್ರು ಎರಡನ್ನು ಕೇಳಿದರು, ಭಗವದ್ಗೀತೆ ಮತ್ತು ಅಪರಾಧ ಮತ್ತು ಶಿಕ್ಷೆ. ಬಟ್ 2024 ಕ್ವಶನ್ ಪೇಪರಲ್ಲಿ ಬೇರೆ ಅಪರಾಧ ಮತ್ತು ಶಿಕ್ಷೆ ಬಗ್ಗೆ ಕೇಳಿದ್ದಾರೆ. ಅಂದರೆ ಅದ್ರ ಬಗ್ಗೆ ನೀವು ಬರೀಬೇಕಾಗಿರುತ್ತೆ. ಮತ್ತು ಅಪ್ಪ ಮತ್ತು ಜೀವ ಕವಚ ಕವಿತೆಯ ಆಶಯ. ಅಂದರೆ ಇದು 2023 ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗಿದೆ. ಆ್ಯಂಡ್ ಆಧುನೀಕರಣ ಮತ್ತು ದೇಶಿ ಶಿಕ್ಷಣ ಪದ್ಧತಿ ಇದು ಕೂಡ ರಿಪೀಟ್ ಆಗಿರೋ ಕ್ವಶನು. ಆಲ್ಮೋಸ್ಟ್ 4 ಕ್ವಶನ್ಸು ರಿಪೀಟ್ ಆಗಿದೆ 2023 ಪೇಪರಲ್ಲಿ. ಹೆಂಗೆ ಕೇಳಿದ್ರು ಆ್ಯಸ್ ಇಟ್ ಈಸ್ 2024 ಕ್ವಶನ್ ಪೇಪರಲ್ಲೂ 4 ಕ್ವಶನ್ಸ್ ಸೇಮ್ ಅದೇ ಕ್ವಶನ್ಸ್ನ ರಿಪೀಟ್ ಮಾಡಿ ಕೇಳಿದ್ದಾರೆ. ಆ್ಯಂಡ್ 2 ಮಾರ್ಕ್ಸಲ್ಲೂ 4 ಕ್ವಶನ್ಸ್ ಅದೇ ರಿಪೀಟ್ ಆಗಿದೆ. ಬನ್ನಿ ನೆಕ್ಸ್ಟು 3 ಮಾರ್ಕ್ಸಲ್ಲಿ ನೋಡೋಣ. 10 ಮಾರ್ಕ್ಸ್ ನೋಡ್ತಾ ಹೋಗೋಣ. ಇದು ಬಂದು 2023 ಕ್ವಶನ್ ಪೇಪರ್ದು 10 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ನೋಡೋಣ ಬನ್ನಿ. ಅಕ್ಕ ಮಹಾದೇವಿ ವಚನಗಳಲ್ಲಿನ ಚೆನ್ನಮಲ್ಲಿಕಾರ್ಜುನನ ಮೇಲಿನ ಹಂಬಲವನ್ನು ವಿವರಿಸಿ. ಅಂದರೆ ಇದಕ್ಕೆ ಬಂದು ಅಕ್ಕ ಮಹಾದೇವಿ ವಚನದು ಫುಲ್ ಸಮ್ಮರಿನ ನೀವು ಬರಿಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಬಿದಿರು ನಾನರಿಗಲ್ಲದವಳು ತತ್ವಪದ ಆಶಯವೇನು. ಅಂದರೆ ಇದು ಸೇಮು ಸಮ್ಮರಿನ ನೀವು ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದರೆ ಭೂಮಿ ಹಾಗೂ ಒಂದು ನಿಸರ್ಗ ನಿಮಿತ್ತವಾದ ಜೀವನ ಗಗನ ನೌಕೆಯಾಗಿದೆ ವಿವರಿಸಿ. ಅಂದರೆ ಭೂಮಿ ಹಾಗೂ ಒಂದು ನಿಸರ್ಗವಾದ ನಿಮಿತ್ತವಾಗ ಜೀವಂತ ಗಗನ ನೌಕೆಯಾಗಿದೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ನೀವು ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಬೆಳದಿಂಗಳಿಗೆ ಕವಿತೆಯ ಹೆಣ್ಣು ಅತಂತ್ರ ಬದುಕಿನ ವ್ಯಕ್ತಿಗೊಂಡಿರುವ ಬಗ್ಗೆ ವಿವರಿಸಿ. ಅಂದರೆ ಬೆಳದಿಂಗಳು ಪೋಯಮ್ದು ಹೋಲ್ ಸಮ್ಮರಿ ನೀವು ಇದಕ್ಕೆ ಬರಿಬೇಕಾಗಿರುತ್ತೆ. ನೆಕ್ಸ್ಟು ಸೀನಿಯ ಸಾವಿನ ದುರಂತವನ್ನು ಚಿತ್ರಿಸಿ. ಅಂದರೆ ಸೀನಿಯ ಸಾವಿಗೆ ಅಂದರೆ ಬೇಕಾಗಿರುತ್ತೆ. ಇದು ಬಂದು 2023 ಕ್ವಶನ್ ಪೇಪರ್ದು ಆಗಿರುತ್ತೆ ಕ್ವಶನ್ಸು. ಇದು 10 ಮಾರ್ಕ್ಸ್ ಬಂದು 2024 ಕ್ವಶನ್ ಪೇಪರ್ದು. ನೋಡೋಣ ಬನ್ನಿ.
ಬಿದಿರು ನಾನ್ಯಾರಿಗಲ್ಲದವಳು ಕವಿತೆಯ ಆಶಯವನ್ನು ವಿವರಿಸಿ. ಅಂದರೆ ಸಮ್ಮರಿ ಬರಿಬೇಕಾಗಿರುತ್ತೆ ಇದಕ್ಕೂ ಸೇಮು. ಮತ್ತು ಕಥಾನಾಯಕಿ ಸರೋಜಳಿಗೆ ಸಿಕ್ಕ ಬಿಡುಗಡೆ ಎಂಥದ್ದು ವಿವರಿಸಿ. ಅಂದರೆ ಇದನ್ನು 4 ಮಾರ್ಕ್ಸ್ಗೆ ಕೇಳಿರ್ತಾರೆ 2023 ಕ್ವಶನ್ ಪೇಪರ್. ಇದರಲ್ಲಿ 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೆಕ್ಸ್ಟು ಹಸಿವು ಪ್ರಬಂಧದ ಆಶಯವನ್ನು ಬರೆಯಿರಿ. ಅಂದರೆ ಹಸಿವು ಇದು ಸಮ್ಮರಿ ನೀವು ಪೂರ್ತಿ ಬರೀಬೇಕಾಗಿರುತ್ತೆ. ಅಂದರೆ ಜಾಸ್ತಿ ಏನು ಬರೆಯೋಕ್ಕೆ ಹೋಗ್ಬೇಡಿ, ಮೇನ್ ಇಂಪಾರ್ಟೆಂಟ್ ಇರೋದನ್ನು ನೀವು ಬರೆದ್ರೆ ಸಾಕಾಗಿರುತ್ತೆ. 2 ಪೇಜ್ ಆರ್ 2.5 ಪೇಜು. ನೆಕ್ಸ್ಟು ಮಾನವ ಎಸಗುತ್ತಿರುವ ವಿನಾಶಕಾರಿ ಭೂಪಥ ಎಂತಹದ್ದು ವಿವರಿಸಿ. ಲೇಖಕರ ಪ್ರಕಾರ ಯಾರು ಮೆಕಾಲೆಯ ಮಕ್ಕಳು ವಿವರಿಸಿ. ಅಂದರೆ ಲೇಖಕರ ಪ್ರಕಾರ ಯಾರನ್ನ ಮೆಕಾಲೆಯ ಮಕ್ಕಳು ಅಂತ ಕರೀತಾರೆ ಅನ್ನೋದನ್ನು ಇಲ್ಲಿ ಬರೀಬೇಕಾಗಿರುತ್ತೆ 10 ಮಾರ್ಕ್ಸ್ದು. ಆ್ಯಂಡ್ ಇದು ಬಂದು ಸ್ಮಾಲ್ ರಿವಿಷನ್ ಆಗಿರುತ್ತೆ ಕನ್ನಡ ಸಬ್ಜೆಕ್ಟ್ 4th ಸೆಮ್ BComದು. ನಿಮ್ಗೆ ನೋಟ್ಸ್ ಬೇಕು ಅಂದರೆ ನೀವು DM ಮಾಡ್ಬೋದು. ಅಂದರೆ ನಾವು ಇಲ್ಲಿ ನೋಡೋದಾದರೆ ಏನು ಅಂದರೆ 10 ಮಾರ್ಕ್ಸಲ್ಲಿ ಆಲ್ಮೋಸ್ಟ್ 2 ಇಲ್ಲಾಂದರೆ ಇಲ್ಲಿ ಬಂದು 1 ಕೊಟ್ಟಿದ್ದಾರೆ. ಅಂದರೆ ಒಂದು ಪೋಯಮಿಂದ 10 ಮಾರ್ಕ್ಸ್ ಅನ್ನೋದು ಕೇಳಿದ್ದಾರೆ. ಆ್ಯಂಡ್ ಇನ್ನೊಂದರಲ್ಲಿ 2023 ಕ್ವಶನ್ ಪೇಪರಲ್ಲಿ ನಾವು ನೋಡೋದಾದರೆ ಬಿದಿರು ನಾನ್ಯಾರಿಗಲ್ಲದವಳು ಅದನ್ನು ಮತ್ತು ಇದು 2 ಒಂದು ರಿಪೀಟ್ ಆಗಿದೆ ಬಿದಿರಿದು ಪೋಯಮ್ದಿಂದ. ನೆಕ್ಸ್ಟ್ ಯಾವುದು ರಿಪೀಟ್ ಆಗಿಲ್ಲ, ಬೇರೆ ಬಿದಿರಿದೊಂದು ರಿಪೀಟ್ ಆಗಿದೆ 10 ಮಾರ್ಕ್ಸ್ಗೆ. ಇದೆಲ್ಲ ಬಂದು ಸ್ಮಾಲ್ ರಿವಿಷನ್ ಆಗಿರುತ್ತೆ. ನೋಟ್ಸ್ ಬೇಕು ಅಂದರೆ ನಿಮಗೆ DM ಮಾಡಿ, ಇಲ್ಲಾಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಆದರೆ ಪೇ ಮಾಡಬೇಕಾಗುತ್ತೆ 30 ರೂಪೀಸ್ ಅಷ್ಟೇ, ಎಲ್ಲ ಫುಲ್ಲು ಪೋಯಮ್ ಆ್ಯಂಡ್ ಲೆಸನ್ ನೋಟ್ಸ್ ಕೂಡ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.